ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತು ಬೆಳಗ್ಗೆ 6:31 ಆಗೈತೆ ನೋಡಿ, ಲಾಗ್ ಚಾಲು ಮಾಡೀನಿ. ಇವಾಗ ಎದ್ದೀನಿ ಸ್ನೇಹಿತರೆ. ನೀರು ಬಂದವು, ನೀನು ಕಸ ಗುಡಿಸಿಲ್ಲ, ಬಾಂಡೆ ತಿಕ್ಕಿಲ್ಲ, ಬಟ್ಟೆ ಬಂದಲ್ಲ, ಅಲ್ಲ ಬಟ್ಟೆ ಎಲ್ಲ ತೆಳಗದವು. ಎತ್ತಿಡ್ಬೇಕಂದು ಎತ್ತಿಡ್ದ ನೋಡಿ, ಸೂರ್ಜಿ ಅದು ಮಾಡಾಕತ್ತಾನ. ಇವಾಗ ಎದ್ದೀನಿ, ಎದ್ದು ಗ್ಯಾಸ್ ಕಟ್ಟಿ ಒಂದು ವರ್ಷೀನಿ, ಸಾಂಬಾರು ಕಾಸೀನಿ, ಬಾಂಡೆ ಅಷ್ಟು ಗೊಳೆ ಮಾಡೀನಿ. ಈ ಮೆಣಸಿನ್ಕಾಯಿ ನೋಡಿ ಸುಮ್ಮನೆ ಎಲ್ಲಿ ಬಿಡಿಟ್ಟು ಒಂದೊಂದು ಕಸ ಹೋದ್ ನೋಡಿ. ನಂಗಳ ಕಸ ಗುಡಿಸಿಲ್ಲ ನೋಡಿ, ಇಷ್ಟು ಬಾಂಡೆ ಅದ ನೋಡಿ ಸ್ನೇಹಿತರೆ. ಅಂಗಳ ಕಸ ಗುಡಿಸ್ಬೇಕು, ನೀರು ತುಂಬಬೇಕು, ಕುಡಿಯೋ ನೀರು ಬಂದವು. ಅಂಗಳ ಕಸ ಗುಡಿಸಿ ನೀರು ತುಂಬಿ ಕಸ ಗುಡಿಸ್ತೀನಿ. 6:30 ಆಗೈತೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಜಾತ್ರೆದು 2ನೇ ವಿಡಿಯೋ ನೋಡಿ ಇದು. ಇವತ್ತು ಮೆರವಣಿಗೆ ಆಗ್ತಾ ಅಂತ ಊರಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ನೋಡಕ್ಕೆ ಹೋಗ್ಬೇಕಂತ ಮಾಡಿ ನೋಡಿ ಹೆಂಗಾಗುತ್ತೋ ನೋಡಿ ಸ್ನೇಹಿತರೆ. ಅಂಗಳ ಕಸ ಗುಡಿಸಿದ್ದು ಇವಾಗ. ಅಂಗಳ ಕಸ ಗುಡ್ಸಕ್ಲೆ 6:47 ಆಗೈತೆ ನೋಡಿ. ಬನ್ನಿ, ಇವಾಗ ನೀರು ಬಂದವು, ಮನೆ ಕಸ ಗುಡಿಸ್ಬೇಕು. ಮನೆ ಕಸ ಗುಡಿಸಿ ಮುಸ್ರಿ ತಿಕ್ಕಿ ನೀರು ತುಂಬಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಟೈಮ್ 11 ಗಂಟೆ ಆಗೈತೆ. ಇವಾಗ ಲಾಗ್ ಚಾಲು ಮಾಡೀನಿ. ಬಿಸಿಲು ನೋಡಿ, ಸಿಕ್ಕಾಪಟ್ಟೆ ಬಿಸಿಲು. 11 ಗಂಟೆ ಆಗೈತೆ. ಶಿವಕುಮಾರ 9:30 ಆಗೈತೆ ಮಾಡ್ತು ನೋಡಿ. ಜಾತ್ರೆ ಎಲ್ಲ ಊರಲ್ಲಿ ಹೋಗ್ಯಾರ ನೋಡಕ್ಕೆ, ಇನ್ನೂ ಬಂದಿಲ್ಲ. ಅಲ್ಲೇ ಪ್ರಸಾದ ಐತಂತ, ಅಲ್ಲೇ ಊಟ ಮಾಡ್ತೀವಿ ಮಮ್ಮಿ, ಆ ಕಡೆ ಹೋಗ್ತೀವಿ ಅಂತೇಳಿ ಅವ್ರು ಜಾಕ ಮಾಡ್ಸಿ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದೆ. ಮಮ್ಮಿ ಫೋನ್ ಹಚ್ಚಿಲ್ಲವ, ಅವ್ರಿಗೂ ಮಾತಾಡ್ಕೊತ ಕುಂತೆ, ವಿಡಿಯೋ ಮಾಡೋದೇ ಆಗಲಿಲ್ಲ. ಮತ್ತು ಇವಾಗ ಜಾಕ ಆಯಿತು ಸ್ನೇಹಿತರೆ. ನಂದು ಪೂಜೆನೂ ಆಗೈತೆ ನೋಡಿ. ಪೂಜೆ ಮಾಡ್ಕೊಂಡು ಇಷ್ಟೆಲ್ಲ ಬಾಂಡೆ ಇದ್ದು ಅಷ್ಟು ತಿಕ್ಕಿನಿ. ಅಡುಗೆ ಏನೂ ಮಾಡಿಲ್ಲ ಸ್ನೇಹಿತರೆ ಇವತ್ತು. ನಿನ್ನೆ ಬೇಳೆ ಹಾಕಿದ್ದ ಹೋಳಿಗೆನ 3 ಹೋಳಿಗೆ ಉಳ್ದಾವ ಅಂದಿನ, ಹಂಗೆ ಅದಾವ್ರು ಸಂಜೆನೇ ಉಣ್ಲೇ ಇಲ್ಲ ನಾನು. ದೇವ್ರ ಪೂಜೆನೂ ಆಗೈತೆ ಸಿಂಪಲ್ಲಾಗಿ, ಶನಿವಾರ ಅಲ್ಲ ಇವತ್ತು. ಅವ್ರು ಎಷ್ಟಕ್ಕೆ ಬರ್ತಾರೆ ನೋಡಿ, ಶಿವಕುಮಾರ. ಯಾಕೋ ಸ್ವಲ್ಪ ನೆಗಡಿ ಬಂದಂಗೆ ಸ್ನೇಹಿತರೆ. ಊಟ ಮಾಡಿದ್ರಂತ ಸಾಂಬಾರು ಕಸಕ್ಕಿಟ್ಟಿನಿಲ್ಲ, ಸಾಂಬಾರು ಕಸಕ್ಕಿಟ್ಟಿನಿ. ಇನ್ನೂ ನಿನ್ನಿದು ಅಲ್ಲಿ ದ್ಯಾಮ ಜಾತ್ರೆಯಾಗ ಪ್ರಸಾದ ಇಟ್ಟಿದ್ದಲ್ಲ ಸ್ನೇಹಿತರೆ. ಅದು ಪ್ರಸಾದ ಹಂಗೆ ಮನೆಗೆ ಬಂದೈತೆ. ನಾನು ಇನ್ನು ಹೋಗಿಲ್ಲ ಅಂದರು, ಗುಡಿ ಹೋಗಿಲ್ಲ ಅಂದರು, ತಾಯಿ ಪ್ರಸಾದ ಮನ್ಯಾಗ ಬಂದೈತೆ. ಪುಟ್ಟಕ್ಕ ತಂದಿದ್ರಂತ, ಹೆಂಗೋ ಗೊತ್ತಿಲ್ಲ, ಒಟ್ಟು ಬಂದೈತೆ. ನಿನ್ನೆ ಸೀರಾ ಅನ್ನ ಸಾಂಬಾರು ಇತ್ತಂತ, ಸೀರಾ ಕೊಟ್ಟು ಕಳ್ಸ್ಯಾರ. ಇನ್ನೂ ಇಷ್ಟು ಅನ್ನ ಐತೆ, ಇನ್ನೂ ಇಟ್ಟು ಬದ್ನಿಕಾಯಿ ಪಲ್ಯ ಐತೆ ಸ್ನೇಹಿತರೆ. ಇನ್ನೂ ಹೋಳ್ಗೆ ಅದ. ಇದು ಎಡೆ ಮಾಡಿದ ಹೋಳ್ಗೆ ದನಗಳಿಗೆ ಕೊಡ್ತಾರಂತ. ಇಲ್ಲಿ ಯಾವ ದನಗಳಿಲ್ಲ, ನಾವು ಕೊಡಕ್ಕೂ ಹೋಗಲ್ಲ. ಊಟ ಮಾಡ್ತೀವಿ, ಅದಕ್ಕೆ ನಾವು ದೇವ್ರಿಗೆ ಹಿಡಿದು. ನಿನ್ನೆ 3 ಹೋಳಿಗೆ ಉಳ್ದ ತೋರಿಸಿದ್ನಲ್ಲ, 3 ಹೋಳಿಗೆ ಹಂಗೆ ಅದ ನೋಡಿ ಸ್ನೇಹಿತರೆ. ಒಂದು ಚಪಾತಿ ಐತೆ, ಇದನ್ನ ತಿಂದ್ಕೊಂಡ್ರಾತು. ಅವರು ಅಲ್ಲಿ ಪ್ರಸಾದ ಉಂಡು ಬರ್ತಾರೆ. ಮತ್ತೆ ನನಗೋಸ್ಕರ ಅಡುಗೆ ಮಾಡಲಿ ಅಂತೇಳಿ ಏನೂ ಮಾಡಲಿಲ್ಲ. ನಾನು ಇದ್ರಾಗ ಉಳಿತೆ ಸ್ನೇಹಿತರೆ. ಮತ್ತು ಸಾಂಬಾರನ್ನ ಐತಿ. ಹಂಗಾದ್ರು ಬನ್ನಿ ಸ್ನೇಹಿತರೆ, ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿದೆ. ಇವಾಗ ಕಂಟಿನ್ಯೂ ಮಾಡಿ 11ಕ್ಕೆ ಲಾಗ್ ಚಾಲು ಮಾಡಿದೆ. ಇವಾಗ ಮಾಡಿ ನೋಡಿ, ಅಷ್ಟು ಮನೆ ಕಸ ಗುಡಿಸಿ ಎಲ್ಲ ಕ್ಲೀನಾಗಿ ಐತೆ ನೋಡಿ. ಶೌನಿ ಕೂಡ ನಿಂತ ನೋಡಿ. ಹಾಯ್ ಮಾಡಮ್ಮ. ಯಾಕಮ್ಮ ಬರೀ ಚಂದ ಹಾರಾಡ ನೋಡಿ. ಎಷ್ಟು ತಲೆಕೋ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚು ನೋಡಿ. ಬಾಂಡೆ ಎಲ್ಲ ಡಬ್ಬಕ್ಕೆ ಬೇಕು, ಸಂಜೆಗೆ ಅಡುಗೆ ಮಾಡಬೇಕು. ಒಂದಿಷ್ಟು ಸಿರಾ ಇತ್ತಲ್ಲ, ಸಿರಾ ಯಾರೂ ಉಣ್ಲಿಲ್ಲ. ಶಿವಕುಮಾರ್ ಪ್ರಸಾದ ಉಣ್ಣಕ್ಕೆ ಹೋಗಿದ್ರು. ನಾನು ಇವತ್ತು ಮುಂಜಾನೆ ನೋಡಿ, ಇವತ್ತಿನಿಂದಾಗ ಎಲ್ಲ ಅಲ್ಲೇ ಕುಂದಿರ್ಸೀನಿ. ಬಾಂಡೆ ತಿಕ್ಕಿ ಡಬ್ಬ ಹಾಕಿಲ್ಲ. ಬಟ್ಟೆ ಇವಾಗ ಹೋಗೋದೀನಿ. ನೋಡಿ, ಇವಾಗ ಹೋಗೋದು ಹಾಕೀನಿ ಬಟ್ಟೆಗಳು. ಹೋಗೋದು ಹಾಕಿ ನಾಳೆ ಮದುವೆಗೆ ಹೋಗ್ಬೇಕು ಸ್ನೇಹಿತರೆ. ಅತ್ತೆ ಮಗಳ ಮದುವೆ ಇದೆ. ಹಿಂಗೆ ಇಷ್ಟು ಬಾಂಡೆ ಸೆಟ್ ಮಾಡ್ತೀವಿ. ಸೆಟ್ ಮಾಡಿ ಒಂದಿಷ್ಟು ಹೆಸ್ರು ಕಾಳು ಕುದಿ ಹಾಕಬೇಕು. ಹೆಸ್ರು ಕಾಳು ಪಲ್ಯ, ಒಂದಿಷ್ಟು ಕಡುಬು ಮಾಡಬೇಕು. ಕಡುಬು, ಚಪಾತಿ, ಸಾಂಬಾರಿದೆ. ಅನ್ನ ಏನು ಮಾಡಲ್ಲ, ಅನ್ನ ಮಾಡಿ ಸಾಂಬಾರು ಖರ್ಚಾಗ್ತದೆ ಸ್ನೇಹಿತರೆ. ನೋಡಬೇಕು, ಬನ್ನಿ ಸ್ನೇಹಿತರೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಹಾಯ್ ರೀ ಬೆಕ್ಕ ಹೇಳಿ ಕುಂತ ನೋಡಿ ಶಿವಕುಮಾರ. ಹಾಯ್ ಮಾಡಪ್ಪ. ಹಾಯ್ ಫ್ರೆಂಡ್ಸ್ ಅನ್ಬೇಕು. ಬಂಗಾರ ಬಾಯ ಕೈ ಇಡಬಾರ್ದು ಬಂಗಾರ. ಹೊರಕ್ಕೆ ಬರ್ರಿ ಬಂಗಾರ. ದೊಡ್ಡ ಬಂಗಾರ ಎಲ್ಲೈತೆ? ನಮ್ಮ ದೊಡ್ಡ ಬಂಗಾರ ರೆಡಿ ಆಕತೈತಿ. ಎಲ್ಲಿಗ್ರಿ ಸವಾರಿ? ಬಂಗಾರ ಸಣ್ಣ ಬಂಗಾರ ಎಲ್ಲಿಗ್ರಿ ರೆಡಿಯಾಗಿ? ಏನ್ರಿ ದೊಡ್ಡ ಬಂಗಾರ ಎಲ್ಲಿಗೆ ಹೊಂಟಿರಿ ಹೇಳೇ ಇಲ್ಲ. ಹಂಗೆ ತಳಕ್ಕೆ ಬಂದ್ರಿ ಮತ್ತೆ ಇಲ್ಲಿರಿ. ಸೂಪರ್ ಕಣ್ ಬಂಗಾರ ಇದು ಹೋಗೈತಿ. ದೊಡ್ಡ ಬಂಗಾರ ಹಾಯ್ ಮಾಡ್ರಿ. ಎಲ್ಲಿಗೆ ಹೊಂಟಿರಿ?
ದೇವ್ರ ಮುಂದೆ ದೀಪ ಚೊಮ್ಮ ಹಚ್ಚಿ ಉದಿನ ಕಡ್ಡಿ ಬೆಳೆ ದೇವ್ರಿಗೆ ಹೋಗಿ ಬಾ. ನಾನು ಒಂದು ಸ್ವಲ್ಪ ಬಾಂಡೆ ದಬ್ಬ ಹಾಕ್ತೀನಿ, ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಡ್ತೀರಿ ಬಂಗಾರ? ಹಾಂ ರೀ ಬಂಗಾರ, ಸ್ವಲ್ಪ ಇಷ್ಟು ಬಾಳೆ ಡಬ್ಬ ಹಾಕತ್ತಾನ ವಿಡಿಯೋ ಮಾಡಿ, ಒಂದು ಸ್ವಲ್ಪ ಕಾಳು ಕುಸತ್ತಾನ ವಿಡಿಯೋ ಮಾಡಿ ದೇವ್ರಿಗೆ ಹೋಗಿ ಬರ್ರಿ. ನಾ ಬೆಳಕೈತಿ, ನೀವು ಅಷ್ಟು ಶಾನ್ಯರ್ ಅದಿರಿ ಅಂತ ಅರ್ಥ. ನಿಮ್ಮಷ್ಟು ದಡ್ರ ಯಾರಿಲ್ಲ ಅಂತ ಅರ್ಥ, ಹೌದಿಲ್ಲ? ನಿಮ್ಮಷ್ಟು ದಡ್ರ ಯಾರಿಲ್ಲ ಈ ಊರಾಗೆ, ಯಾರೂ ಇಲ್ಲ. ಯಾರು ಚಿನ್ನೆ ಯಾಕೆ ದೊಡ್ಡದ? ನನ್ನ ಮಗ ಭಾರಿ ಶಾನೆ ಅದ ನೀಲಪ್ಪ, ಅದಕ್ಕೆ ಮಾಡ್ದ ಕುಂತೈತಿ. ನೀ ಚಂದಾಗ ಅಕ್ಕ ಅಂತಾನ ಇದು ಆಗಲ್ಲ, ಅದಕ್ಕೆ ದಡ್ರ ನಾಕತ್ತೀರನ? ಅಪ್ಪು ಮಾಡ ಬಿಟ್ಟು ಹೇಳಿಯೋ ನೀ ದಡ್ಡ ಅಂತ ನೋಡು. ನೀ ದಡ್ಡ ಮತ್ತೆ ಹೇಳಿ ಮತ್ತೆ ಹಳಗ ಹಾಕಿ ಅದಕ್ಕೆ ಬೇಕತ್ತ ದಡ್ಡ ಅಂತ. ನೀ ಮಾಡ್ದ ಕುಂತಾರ ಯಾರ ಹೋಗಿ ಮಾಡ ಎದಕ್ಕೆ ಮಾಡ್ತಾರ? ಬಾಂಡೆ ಇಡಕ್ಕೆ ಮಾಡಿರ್ತಾರೆ ಮಾಡ. ದೇವ್ರಿಗೆ ಹೋದ್ಲಕ್ಕಿ ಯಾರು ಹುಡ್ಕಾಡಕತ್ತಿ ಸರಿ ಶಿಟ್ಟಿಗೇರಿ? ಯಾರನ್ನ ಅಕ್ಕ ಹೋದ್ ಗಂಡ ಮನೆಗೆ, ಆ ಗಂಡ ಮನೆಗೆ ಹೋಗ್ಯಾಳ ದೊಡ್ಡ ಬಂಗಾರ. ಬಾರ ವಿಡಿಯೋ ನೋಡಿ ಸ್ನೇಹಿತರೆ. ಶ್ರಾವಣಿ ದೇವ್ರ ಮುಂದೆ ದೀಪ ಹಚ್ಚಕತ್ತಾಳ. ನಾ ಒಂದಿಷ್ಟು ಹೆಸ್ರು ಕಾಳು ಹುರ್ಕೊಂಡು ಕುದಿಯಾಕಿಡ್ತೀನಿ. ಒಂದು ಸ್ವಲ್ಪ ಬಾಣೆ ಡಬ್ಬಕ್ಕೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೋರವ ಅಂತಂದೆ. ದೀಪ ಹಚ್ಚಿ ಬರ್ತೀನಿ ಮಮ್ಮಿ ಅಂತಂದು ಇಷ್ಟು ನೋಡಿ ಬಾಂಡೆ. ಇವತ್ತೇನಿಲ್ಲ ಇನ್ನೂ ಅಡುಗೆನೇ ಮಾಡಿಲ್ಲ ಸ್ನೇಹಿತರೆ. ಇವಾಗ ಗ್ಯಾಸ್ ಹಚ್ಚಕತ್ತೀನಿ. ಗ್ಯಾಸ್ ಒಂದು ಒಲಿ ಇದು ಸಾರು ಕಸಕ್ಕೆ ಒಂದೇ ಗ್ಯಾಸ್ ಹಚ್ಚಿ ನೋಡಿ. ನಾ ಸಾಂಬಾರಿನ ಐತೆ ಅನ್ನ ಮಾಡಿ ಸಾಂಬಾರು ಖರ್ಚಾಗ್ತಿತ್ತು ನೋಡ್ಬೇಕ್ರಿ. ಹೆಸ್ರು ಕಾಳು ಪಲ್ಯ ಮಾಡ್ತೀನಿ, ಒಂದೇ ಚಪಾತಿ ಮಾಡ್ತೀನಿ. ಇಷ್ಟು ಬಾಂಡೆ ಸೆಟ್ ಮಾಡಬೇಕು. ಟೈಮ್ 7 ಗಂಟೆ ಆಯ್ತು ನೋಡಿ. ಇವ್ರು ದೇವ್ರಿಗೆ ಹೋಗಿ ರೆಡಿ ಹಾಕತ್ತಾರ. ಮತ್ತು 7 ಗಂಟೆ ಅಂದ್ರೆ ಇನ್ನೂ ಬೆಳಕು ಇರುತ್ತೆ ನೋಡಿ ಸ್ನೇಹಿತರೆ. ಇವಾಗ ನೋಡಿ ಕಾಣ್ತಿರ್ಬೇಕು. ಇವಾಗ ಹಗಲಿ ಜಾಸ್ತಿ, ರಾತ್ರಿ ಕಮ್ಮಿ ನೋಡಿ ಇವಾಗ. ಮತ್ತು ಎಳ್ಳ ಮಸಿ ಕಾಳು ತಿಂದಿರ್ತದೆ ಇವತ್ತು ನೋಡಿ ಬೆಂಡ ನಮ್ಮ ಮಮ್ಮಿ ಬಾಂಡೆ ಡಬ್ಬಾಕಿ ಇನ್ನ ಇಟ್ಟು ನಾಡಬೇಕು, ಕರಿಗಡ್ಡು ಮಾಡಬೇಕು, ಪಲ್ಯ ಮಾಡಬೇಕು, ಇಷ್ಟು ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ. ಮತ್ತು ಚಪಾತಿನೂ ಮಾಡ್ಬೇಕು ಅದ್ರ ಗುಡಿ. ಅನ್ನ ಬೇಡ. ಯಾಕೆ? ನಾನು ದಪ್ಪ ಇಬ್ರು ದಪ್ಪ ದಪ್ಪ ಸಮಸ್ಯೆ ಅಲ್ಲ. ಎಲ್ಲರೂ ಬರೀ ಅನ್ನ ಮುಚ್ಚಿರ್ತಾರ. ದಪ್ಪ ಸಮಸ್ಯೆ ಅಲ್ಲ, ಶಕ್ತಿ ಅಲ್ಲ ಅನ್ನ. ದಪ್ಪ ಹಂಗ ಎಷ್ಟು ಮಂದಿ ತಲೆ ನೋಡು, ಅನ್ನ ಮುಚ್ಚಿರ್ತಾರ ದಪ್ಪ ಆಗ್ತಾರ. ಮತ್ ನಾವ್ ಯಾಕೆ ದಪ್ಪ ಆಗತ್ತೇವೆ ಮಮ್ಮಿ? ಶಕ್ತಿ ಬರಲ್ಲ ಅನ್ನಕ್ಕ, ತಲೆಗಿಟ್ಕೋ. ಅನ್ನ ಶಕ್ತಿ ಕೊಡಲ್ಲ. ರೊಟ್ಟಿ ಚಪಾತಿ ಇಂಥದ್ದು ಉಂಡ್ರ ಶಕ್ತಿ ಬರುತ್ತೆ. ಅನ್ನವನ್ನು ಶಕ್ತಿ ಬರಲ್ಲ. ಬಾಂಡೆ ಎಷ್ಟು ಕಿಚ್ಚಾಡಿರವ, ಚಂದ ಪುಟ್ಟಿ ಬಿಟ್ಟಿದ್ದೆ ಇಲ್ಲ? ನೀವು ಎಷ್ಟು ಕಿಚ್ಚಾಡಿರವ, ಇಷ್ಟು ಬಾಂಡೆ ತಳಗ ನೋಡ್ತಾವ ಹಿಂಗೆ ಬಾಂಡೆ. ನಮ್ಮ ಮಮ್ಮಿ ಫೈನಲ್ ಆಗಿ ಎಲ್ಲ ಬಾಂಡೆ ಡಬ್ಬ ಹಾಕಿದ್ಲು. ಸ್ನೇಹಿತರೆ ಕರಿಗಡ್ಡು ಮಾಡ್ಬೇಕಂತ ಎಲ್ಲ ಸಜ್ಜು ಮಾಡ್ಕೊಂಡಿನಿ. ಇಲ್ಲೇ ಊರನ್ನ ಇಟ್ಟಿಟ್ಟು ನೋಡಿ ಎಣ್ಣದೆ ತಿಟ್ಟೆಲ್ಲ. ಶ್ರಾವಣ ಮತ್ತು ಬಜ್ಜಿ ಅನ್ನಕತ್ತ ಸ್ನೇಹಿತರೆ. ಏನು ಮಾಡೋದು ನೋಡಿ, ಹೆಂಗೆ ಕರಿಗಡ್ಡು ಮಾಡ್ತೀನಿಲ್ಲ ಅಲ್ಲಿ ಯಾರ ತಿನ್ನಾಕತ್ತಾರಂತ ಬಜ್ಜಿ ನಿಂತ. ಇವಿಷ್ಟು ಹಪ್ಪಳ ನಿನ್ನೆ ಕರೆದಿಲ್ಲ, ಹಪ್ಪಳ ಒಂದು ಕುರುಡಿ ಕರಿಬೇಕಂತ ಇಟ್ಟೀನಿ. ಇದು ಬಜ್ಜಿ ಇಟ್ಟು ಕಲಿಸಿ ನೋಡಿ ಸ್ನೇಹಿತರೆ. ಇದು ಬಜ್ಜಿ ಇಟ್ಟು ಕಲಿಸಿ ಒಂದು 4 ಮಾಡಿದ್ರಾತು. ಅವ್ರ ಮುತ್ತೆಗೆ ಒಂದು 4 ಕಡುಬು, ಒಂದಿಟ್ಟು ಪಲ್ಯ ಚಪಾತಿ ಕೊಟ್ರಾತು, ಒಂದಿಟ್ಟು ಬಜ್ಜಿ ಕೊಟ್ರಾತು ಅಂತ ಸ್ವಲ್ಪ ಕಳಿಸೀನಿ. ಕರಿಗಡ್ಡು ಮಾಡೋಣ ಬನ್ನಿ. ಕರಿಗಡ್ಡು ಮಾಡಿ ಕುರುಡಿ ಕರೆದು ಬಜ್ಜಿ ಮಾಡ್ತೀವಿ ಸ್ನೇಹಿತರೆ. ಎಲ್ಲ ಅಡುಗೆ ರೆಡಿ ಆಯಿತು. ಇದ್ರಾಗ ಹಾಕಿ ನೋಡಿ ಸುಮ್ಮ ಕರೆದು ಸ್ವಲ್ಪ ಬಜ್ಜಿ ಮಾಡ್ಕೊಂಡಿನಿ. ಹಂಗೆ 2 ಚಪಾತಿ ಮುತ್ತೆ 2 ಕೊಟ್ಟೀನಿ ರೀ ನಮ್ಮ ಮಾವಗೆ. ಕೊಟ್ಟಿದ್ದೆ ಅನ್ನ ಮಾಡಿದ್ರಂತ ನಮ್ಮ ಮಾವರು. ಅನ್ನ ಕಳ್ಸ್ಯಾರ ನೋಡಿ ಅಚ್ಚ ಕಡೆ ಮನೆ ಅಂತ. ಅನ್ನ ಮಾಡಿಲ್ಲ ಅಂದರು ಕಳ್ಸ್ಯಾರ, ಬ್ಯಾಡ ಬೇಡ ಅಂತಂದರು. ಕಡುಬು ಒಂದು 4 ಕಡುಬು ಅವ್ರಿಗೆ ಕೊಟ್ಟೀನಿ. ಇನ್ನು ಕಡುಬು ಹಂಗೆ ಅದ ನೋಡಿ, ಇನ್ನು 5 ಕಡುಬು ಅದಾವೆ. 4 ಅವ್ರಿಗೆ ಕೊಟ್ಟೀನಿ. ಶ್ರಾವಣಿ ಚಪಾತಿ ಬಜ್ಜಿ ಹೆಸ್ರು ಕಾಳು ಪಲ್ಯ ಹಾಕ್ಕೊಂಡು ಊಟ ಮಾಡಾಕತ್ತವಳೆ. ಹೆಂಗೈತಮ್ಮ ಊಟ? ಎಷ್ಟು ಬೇವ್ತೀವಿ ಪ್ಯಾನಿಗಳಿಗೆ ಹೋಗು. ಇಷ್ಟು ಮಾಡಿ ಕುರುಡಿ ಕರೆದು ನೋಡಿ ಸ್ನೇಹಿತರೆ. ಶ್ರಾವಣಿಗೆ ಮುಂದೆ ಇದು ಶ್ರಾವಣಿ ಇದು ಕೊಳೆ ಒಂದೇ ಕಡುಬು ತಿಂದು. ನಾನು ಚಪಾತಿ ತಗೋ. ಚಪಾತಿ
ಯವನ ರೊಟ್ಟಿ ತಿನ್ನವ ಯವನ ಚಪಾತಿ ತಿಂದು ಬೇಸರ ಆಗೈತಿ ನೋಡಿ ಸ್ನೇಹಿತರೆ ಕುರುಡಿಗೆ ಬನ್ನಿ ಸ್ನೇಹಿತರೆ ಊಟ ಹಾಕೊಂಬರ ಮತ್ತು ಊಟ ಹಾಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಎಲ್ಲೆಲ್ಲ ತಳಗೆ ಆಯ್ತು ನೋಡಿ ಎಲ್ಲ ಇವಾಗ ಹೆಂಗೆ ಕುಂತ್ಕೊಂಡು ಉಣ್ಣಂದ್ರೆ ಕಡು ಬಿಟ್ಟು ನೋಡಿ ಸ್ನೇಹಿತರೆ ನಾನು ಊಟಕ್ಕೆ ಹಾಕೊಂಡೆ ಶ್ರಾವಣ ಚಪಾತಿ 5 ಚಪಾತಿ ಆಗಿದ್ದು 2 ಮುದ್ದೆ ಕಳಿಸಿದೆ 2 ನಾನೇ ಬಂದು ಆಕೆ ಒಂದೇ ತಿಂದು ನೋಡಿ ಒಂದು ರೊಟ್ಟಿ ತಿನ್ಬೇಕಂತ ರೊಟ್ಟಿ ತೊಗೊಂಡು ಸ್ನೇಹಿತರೆ ಕಟಕ್ ರೊಟ್ಟಿ ಕಾಳು ಪಲ್ಯ ಭಾಳ ಇಷ್ಟ ನನಗೆ ಇನ್ನು ಅಡಿಗೆ ಉಳಿತೈತೆ ನೋಡಿ ಮತ್ತು ನಾಳೆ ಮದುವೆಗೆ ಹೋಗ್ತೀವಿ ಕಡು ಮಾತ್ರ ತಿನ್ನಲ್ಲ ಯಾರು ಏನು ಮಾಡೋದು ನೋಡಿ ಆಯ್ತು ಒಂದು ರೊಟ್ಟಿ 2 ಚಪಾತಿ ತಿಂದು ಇಷ್ಟು ತಿಂದು ಗಂಗಾಳದಂದು 2-4 ಬಜ್ಜಿ ತಿಂದು ಆಯ್ತು ಶ್ರಾವಣ ಪಾರಿ ಬಜ್ಜಿ ಅವು ಶ್ರಾವಣಿ ಇನ್ನೊಂದು 2 ಹಾಕೋ ಬಜ್ಜಿ ಬನ್ನಿ ಸ್ನೇಹಿತರೆ ವಿಡಿಯೋ ಮತ್ತು ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಊಟನೂ ಆಯಿತು ಶ್ರಾವಣಿದು ಶ್ರಾವಣಕುಮಾರ್ದು ಊಟ ಆಯಿತು ಶ್ರಾವಣಿ ಕೂಡ ಮ್ಯಾಗ ಹೋಗ್ಯಾಳ ಹಾಸಿಗೆ ಹಾಸಕತ್ತ ಹಾಸಿಗೆ ಹಾಸೋದು ಹಾಕಿದ್ರಿ ತೆಗಿದು ನಾನು ನೋಡಿ ಹಂಗಂದು ಚಂತನ ಹಾಸಿಗೆ ಆ ಕಡೆಗೆ ಮುದ್ದೆ ಮಾಡಿಟ್ರೆ ಚಂದ ಕಾಣಲ್ಲ ನೀಟಾಗಿ ಮಾಡಿ ಇಡ್ತೀನಿ ಇವಾಗ ಆಕಿ ಮುಂದನೆ ಊಟ ಮಾಡಿ ಹೋಗಿಬಿಡ್ತಾರಲ್ಲ ಹಿಂಗಾಗಿ ಹಾಸಿಗೆ ಹಾಸ್ಕೊಂಡು ಮಕ್ಕೊಂಡಿರ್ತಾರೆ ಅವರು ನಾನೇನೈತೆ ಊಟ ಮಾಡ್ಕೊಂಡು ಹಿಂದೆ ಓದ್ತೀನಿ ಇವಾಗೇನು ಟೀಚಿಂಗ್ ಮಾಡೋದಿಲ್ಲ ಉಸುಬಾಣಿ ಇದು ಪುಟ್ಟಿ ತುಂಬಿದೆ ನಾಳೆ ಮದುವೆಗೆ ಹೋಗ್ಬೇಕಲ್ಲ ಹಿಂಗಾಗಿ ಏನೋ ಸೀರೆ ಸೆಲೆಕ್ಟ್ ಮಾಡಬೇಕು ಡ್ರೆಸ್ ಸೆಲೆಕ್ಟ್ ಮಾಡಬೇಕು ಅಂತಂಗೆ ಯಾವುದು ಮಾಡಲಿಲ್ಲ 9:30 ಆಯ್ತು ನೋಡಿ ನಾನು ಟೀಚಿಂಗ್ ಮಾಡಾಗಾದ್ರೆ 2-3 ಬ್ಲೌಸ್ ಸ್ಟಿಚ್ ಮಾಡ್ತಿದ್ವಿ ಬಟ್ಟೆ ವ್ಯಾಪಾರನೂ ಯಾರೂ ಬಂದಿಲ್ಲ ಸ್ನೇಹಿತರೆ ಫುಲ್ಲ ರೆಸ್ಟ್ ಅಂತಲೇ ಹೇಳ್ಬೋದು ಒಂದಿಟ್ಟು ಹೊರಗಡೆ ಕುಂತು ಮಾತಾಡಿದೆ 1-2 ತಾಸು ಅಲ್ಲಿ ಎಲ್ಲರೂ ಓಣ್ಯಾಗಲ್ರಿ ಜಾತ್ರೆ ಐತಿ ಯಾರೂ ಕೆಲ್ಸಕ್ಕೂ ಹೋಗಲ್ಲ ಮತ್ತೆಲ್ಲರೂ ಓಣ್ಯಾಗ ಕಟ್ಟಿ ಕುಂತಿದ್ರು ಹೋಗಿ ನಾನು ಕಾಲೇ ಇದ್ನೆಲ್ಲ ಹೋಗಿ ಕುಂತಿದ್ದೆ ಸ್ನೇಹಿತರೆ ಇವತ್ತು ನೋಡಿ ನಾನು ಹೋಗಿ 2-3 ತಾಸು ಕಟ್ಟಿ ಕುಂತಿದ್ದಂದ್ರೆ ಮತ್ತೊಂದು 2-3 ತಾಸು ನಿದ್ದೆ ಮಾಡೀನಿ ಒಂದು ಏನು ಕೆಲಸನೇ ನೋಡಿ ಮುಂಜಾನೆ ಅಡುಗೆ ಮಾಡಲ್ಲ ಸಂಜೆಗೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿ ಪ್ರಸಾದ ತೊಗೊಂಡು ಬಂದು ಶ್ರಾವಣಕುಮಾರ ಇವತ್ತು ಗುಂಡು ಎತ್ತು ಏನೋ ಕಾರ್ಯಕ್ರಮ ಇದ್ದು ರೀ ಶ್ರಾವಣಿಗೆ ಹೋಗಲಿ ನೋಡಿ ವಿಡಿಯೋ ಮಾಡ್ಕೊಂಬರಲೇ ಇಲ್ಲ ನಾ ಮಾತ್ರ ಮೊದಲೇ ಹೋಗಲ್ಲ ಜಾತ್ರೆ ದಿನವೇ ಹೋಗಲ್ಲ ಸ್ನೇಹಿತರೆ ಇನ್ನು ಯಾವಾಗ ಗುಂಡು ಎತ್ತದು ಇಲ್ಲ ಗಂಡ್ಮಕ್ಳು ಕೊಡೋದು ಮತ್ತು ನಿನ್ನ ಅಡಿಕೆ ಡೊಳ್ಳಿನ ಪದ ಇದ್ದು ಸ್ನೇಹಿತರ ರಾತ್ರಿ ಅಕ್ಕ ಅವ್ರು ಹೋಗಿದ್ದು ನಾನು ಹೋಗಲಿಲ್ಲ ಏನು ಹೊಡ್ಯೋ ಕ್ಲಿಪ್ಪಿಂಗ್ ತೊಗೊಲ್ಲ ನಾವು ಹೋದ್ನೇ ಹೊಡ್ಯೋ ಕ್ಲಿಪ್ಪಿಂಗ್ ತೊಗೊಂಡಿರ್ತೀವಿ ನಾಳೆ ಮದುವೆಗೆ ಹೋಗ್ಬೇಕು ಇವಾಗ 9:30 ಐತಿ ಮಲ್ಕೊಂಡು ಬೆಳಗ್ಗೆ ಸ್ವಲ್ಪ ಜಲ್ದಿ ಎದ್ದು ನೆಶಿನಾಗೆ ಎದ್ದು ಬಡ ಎಲ್ಲ ಕಸ ಗಿಸ ಗುಡ್ಸೋ ಮುಸ್ರು ತಿಕ್ಕೊಂಡು ಬಟ್ಟೆ ಹಾಕಿ ಜಾಕ ಮಾಡಿ ಬಂದು ಹೋಗ್ಬಿಡೋದು ನೋಡಿ ಇನ್ನೂ 5-6 ಕಡುಬು ಅದಾವು ಇನ್ನೂ ಒಂದು ಕುರುಡಿ ಉದಾವು ಬಜ್ಜಿ ಉದಾವು ಇನ್ನು ಅಡಿಗೆ ಐತ್ರಿ ಮುಂಜಾನೆ ಬೇಕಂದ್ರೆ ಯಾರು ಒಂದು ಸ್ವಲ್ಪ ಉಣ್ಣೋರು ಉಂಡು ಮದುವೆಗೆ ಹೋಗ್ತೀವಿ ಮುಂಜಾನೆ ಏನು ಅಡುಗೆ ಮಾಡೋಕ್ಕಾಗಲ್ಲ ಯಾವ ಸೀರೆ ಉಟ್ಕೋಬೇಕಂತ ಒಂದು ದೊಡ್ಡ ಟೆನ್ಷನ್ ಎಲ್ಲಿಗೆ ಹೋಗೋಬಲ್ಲ ಸ್ನೇಹಿತರೆ ಸೀರೆ ಯಾವ್ದು ಎಷ್ಟು ಸೀರೆ ಇದ್ರೆ ಹೆಣ್ಮಕ್ಳಿಗೆ ಕಮ್ಮಿ ನೋಡಿ ಸ್ನೇಹಿತರೆ ಬೇಕಾದಷ್ಟು ಮನೆ ಸೀರೆ ಇಲ್ಲಿ ಮತ್ತೆ ಯಾವ್ದು ಉಟ್ಕೋಬೇಕು ಇದು ಉಟ್ಕೋಬೇಕಾ ಇದು ಮನೆ ಉಟ್ಕೊಂಡಿದ್ದೆ ಇನ್ನೊಂದು ಉಟ್ಕೋಬೇಕು ಅದನ್ನ ಉಟ್ಕೊಂಡಿದ್ದೆ ಯಾವ್ದು ಉಟ್ಕೋಬೇಕಪ್ಪ ಪ್ರತಿಯೊಂದು ಮದುವೆಗೂ ಪ್ರತಿ ಹೊಸ ಸೀರೆ ಬರಲ್ಲ ಸ್ನೇಹಿತರೆ ಯಾವ್ದಾರ ಒಂದು ಉಟ್ಕೊಂಡು ಹೋಗ್ತೀನಿ ನೋಡಿ ಸಿಂಪಲಾಗಿ ರೆಡಿಯಾಗಿ ಹೋಗ್ಬೇಕು ಅನ್ನೋದೈತೆ ಅಣ್ಣ ಅವ್ವ ಆ ಕಡೆನಿಂದ ಬರಾಕತ್ತಾರ ನಾ ಈ ಕಡೆನಿಂದ ಹೊಂಟೀನಿ ಬನ್ನಿ ಇವಾಗ 9:30 ಆಗೈತೆ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಟೀಚಿಂಗ್ ಮಾಡಿದಿತ್ತಂದ್ರೆ ಕೆಲಸ ಜಾಸ್ತಿ ಆಗ್ತಿತ್ತು ಆ ಈ ವಿಡಿಯೋ ಮಾಡ್ಕೊತಿದ್ದೆ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ಹಿಂಗೆ ಏನಾದರೂ ಟೀಚಿಂಗ್ ಬಗ್ಗೆ ಹೇಳ್ತಿದ್ದೆ ಇವತ್ತು ಟೀಚಿಂಗ್ ಮಾಡೋದಿಲ್ಲ ಇವತ್ತು ಹೊತ್ತೇ ಹೋಗಿ ನೋಡಿ ಇನ್ನು ಟೀಚಿಂಗ್ ಮಾಡ್ಕೊತ ಹೊತ್ತು ಸಾಲ್ತಿದ್ದಿಲ್ಲ ಇವತ್ತು ಯಾಕೆ ಇವಾಗ ಹೊತ್ತು ಮುಳುಗುತ್ತಪ್ಪ ಅನಿಸ್ತು ನನಗೆ ಎಷ್ಟು ಕುಂತು ಟೈಮ್ ಪಾಸ್ ಮಾಡಿದ್ರು ಹೊತ್ತೇ ಇಲ್ಲ ಫೋನ್ ನೋಡೋಕ್ಕೂ ಬೇಜಾರಾಗ್ಬಿಡ್ತು ಎಷ್ಟಂತ ಫೋನ್ ನೋಡ್ತೀವಿ ಸ್ನೇಹಿತರು ಫೋನ್ ನೋಡೋಕ್ಕೂ ಆಗೋಲ್ಲ ಏನು ಮಾಡೋದು ನೋಡಿ ಫುಲ್ ರೆಸ್ಟ್ನಾಗ ಅದಿ ನೋಡಿ 5 ದಿನ 5 ಅಮ್ಮಮ್ಮನ ಜಾತ್ರೆ ಸಲಾಗ ರೆಸ್ಟ್ ಮಾಡ್ತೀವಿ ರೀ ಇವು ಜಾತ್ರೆ ಹಬ್ಬ ಉಣಿ ಯಾಕೆ ಮಾಡ್ಯಾರ ಅಂದ್ರೆ ಮನುಷ್ಯರಿಗೆ ರೆಸ್ಟ್ ಇರಲಿ ಮತ್ತು ಹೋಳ್ಗೆ ಹಿಂಗೆ ಹುಗ್ಗಿ ಮಾಡ್ಕೊಂಡು ಉಣ್ಣಕ್ಕಾಗಲ್ಲ ಸ್ನೇಹಿತರೆ ಹಿಂಗೆ ಜಾತ್ರೆ ಪಾತ್ರೆಗಳಾಗಾರ ಮಾಡೇ ಮಾಡ್ತೀವಿ ದೇವ್ರ ಹೆಸ್ರ ಮ್ಯಾಗ ಉಂಡೆ ಉಣ್ತೀವಿ ಅದ್ರ ಸಲ ಜಾತ್ರೆ ಜಾಪ್ರಿ ಮತ್ತು ಅಮಾಸಿ ಹುಣ್ಣಿಮೆ ಮಾಡ್ಯಾರಂತ ಅನ್ಕೋಬೋದು ನನಗೆ ಮಾತ್ರ ಹಾಗೆ ತಿಳ್ಕೊಂಡೆ ನೋಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ವಿಡಿಯೋ ಫುಲ್ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಸ್ಕಿಪ್ ಮಾಡೋ ಫುಲ್ ವಿಡಿಯೋ ಅಂದ್ರೆ ಒಂದಿಷ್ಟು ನಿಮ್ಮಿಂದ ಹೆಲ್ಪ್ ಆಗುತ್ತೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಬಾಯ್.